ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಕೆಲಸ ಆಲ್ರೆಡಿ ಒಂದು 8-8:15 ಆಗಿದೆ. ತುಂಬ ಅರ್ಲಿ ಏನಲ್ಲ, ವೇಕಪ್ ಆಗಿದ್ದು ಇವತ್ತು ಲೇಟಾಗಿ ಆಯಿತು. ಆ್ಯಂಡ್ ಎದ್ದ ತಕ್ಷಣ ಮನೆ ಹೊರಗಡೆ ಒಳಗಡೆ ಕಸ ಹೊಡೆದು ನೆಲ ಒರೆಸಿ ಬರೀ ಕೆಲಸ ಮಾಡ್ಕೊಂಡಿದ್ದೆ ಆಯಿತು. ಹಾಗೆ ಜಯಂತ್ ಕೂಡ ನನ್ನ ಜೊತೆ ಎದ್ದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಮತ್ತು ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಮನೆ ಬಾಗಿಲಿಗೆ ರಂಗೋಲಿ ಹಾಕಬೇಕು, ಹೊರಗಡೆ ಎಲ್ಲ ಒರೆಸ್ಕೊಂಡು ಸ್ವಲ್ಪ ನೀಟಾಗಿ ಲಕ್ಷಣವಾಗಿ ಇಟ್ಕೋಬೇಕಲ್ವಾ. ಸೊ ಅದಕ್ಕೆ ಇವತ್ತು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಶನಿವಾರ ಲಾಗ್. ಸೊ ಮತ್ತು ಮಕ್ಕಳು ಇನ್ನೇನು ಮಲ್ಕೊಂಡಿದ್ರು ಅಂತೇಳಿ ನಾನು ಡೈರೆಕ್ಟಾಗಿ ಹೋಗಿ ಸ್ನಾನ ಮಾಡೋದಕ್ಕೆ ನೀರಿಟ್ಟಾಯಿತು. ಆ್ಯಂಡ್ ಇವತ್ತು ಬಿಡಿಸಿರೋವಂಥ ರಂಗೋಲಿ ಎಷ್ಟು ಸಿಂಪಲಾಗಿ ಸೂಪರಾಗಿದೆ ಅಲ್ವಾ. ಆ್ಯಂಡ್ ಇತ್ತೀಚೆಗೆ ಬಿಡಿಸ್ತಾ ರಂಗೋಲಿ ಮೇಲೆ ಒಲವು ಜಾಸ್ತಿ ಆಗ್ತಾಯಿದೆ. ಏನೋ ಒಂಥರ ಲಕ್ಷಣ ಕಾಣುತ್ತೆ ಅಂತಂದಿದ್ದಕ್ಕೆ ದಿನ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅನಿಸುತ್ತೆ. ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿದ್ದಾಯಿತು. ಆ್ಯಂಡ್ ಸ್ನಾನಕ್ಕೆ ಹೋದಾಗ ಎಲ್ಲಿ ಮಿಂಚು ಎದ್ದು ಬಿಡ್ತಾಳೋ ಅಂತ ಅಂದ್ಕೊಂಡು ಟೆನ್ಷನಲ್ಲಿ ಹೋಗಿದ್ದೆ. ಅಂದ್ರೂ ಎದ್ಬಿಟ್ಲು. ಚಿಟಿ ಬೇರೆ ಕೆಳಗಡೆ ಇದ್ದ, ಅದಕ್ಕೆ ಕರ್ಕೊಂಬಂದು ಸರಿಯಾಗಿ ಸ್ವಲ್ಪ ಹಿಂಡಿ ಕುಂದಿಸಿದ್ದೀನಿ. ಕೆಳಗಡೆ ಹೋಗ್ತಾನೆ, ಅವನಿದ್ದಾನೆ ಅಂತ ಅನ್ಕೊಂಡು ನಾನು ಬಿಟ್ಟು ಹೋಗಿದ್ದೀನಿ. ಸೊ ಅವಳೆದ್ದು ಆಲ್ರೆಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು. ಟೆನ್ಷನಲ್ಲಿ ಓಡೋಡಿ ಬಂದಿದ್ದೀನಿ. ಸೊ ತಂದು ಇವಾಗ ಇಲ್ಲಿ ಹಾಕೊಂಡಿದ್ದೀನಿ, ಕೆಳಗಡೆ ಆಟಾಡ್ತಿದ್ದಾಳೆ. ಖುಷಿ ಮಾಡ್ಕೊಂಡು ಆಟಾಡ್ತಿದ್ದೀಯಾ? ಸೊ ಇವಾಗ ಮನೆ ಕೆಲಸ ಎಲ್ಲ ಆಗಿದೆ ನಂದು. ಬೆಳಗ್ಗೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನೇನು ಅಡುಗೆ ಮನೆ ಕೆಲಸ ಇದೆ. ಅಡುಗೆ ಮನೆಯಲ್ಲಿ ಅಷ್ಟೊಂದು ಕೆಲಸ ಇಲ್ಲ. ತಿಂಡಿ ಮಾಡ್ಬೇಕು ನೆಕ್ಸ್ಟು. ಬಿಟ್ಟರೆ ಪಾತ್ರೆಗಳು ಅಷ್ಟಿಲ್ಲ. ಸ್ವಲ್ಪ ಲೋಟ ಮತ್ತು ಪಾತ್ರೆಗಳು ಅಂದರೆ ಹಾಲು ಕಾಯಿಸಿರೋ ಪಾತ್ರೆ, ಸೊ ಅದೆಲ್ಲ ಇದೆ ಅಷ್ಟೇ. ಬಿಡ್ತಾನೆ ಇದೀನಿ, ಮೇಲೆ ಒರೆಸ್ಕೊತಾ ಇದ್ದೀನಿ. ಗ್ಯಾಸ್ ಕೂಡ ದಿನ ಹಾಗೆ ಹಸಿ ಬಟ್ಟೆ ಒರೆಸ್ಕೊತಾ ಇದ್ದೀನಿ. ನಿನ್ನೆ ಫ್ಲೋರ್ ಕ್ಲೆನ್ಸರ್ ಅಂತ ತರಿಸಿದ್ದೀನಲ್ಲ, ಅದರಿಂದ ಇವತ್ತು ಒರೆಸ್ಬೇಕು. ಸೊ ಅದಕ್ಕಿಂತ ಮುಂಚೆ ಮತ್ತು ಮಕ್ಕಳಿಗೂ ಕೂಡ ಇವಾಗ ನೀರಿಟ್ಟಿದ್ದೀನಿ. ಆಲ್ರೆಡಿ ಮಿಟ್ಟು ಅಂತ ಟೈಮ್ ಆಯಿತು, ಎದ್ದಾಯಿತು ಮೇಡಮ್ ಅವರು. ಸೊ ಅವಳು ಎದ್ರು ಅಂತಂದರೆ ಚೀಟಿಗೂ ಮಿಟ್ಟಿಗೂ ಇಬ್ಬರು ಕೂಡ ಸ್ನಾನ ಮಾಡಿಸ್ಬೇಕು. ಅದಕ್ಕಿಂತ ಅಂದರೆ ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಸೊ ಪೂಜೆ ಒಂದು ಮುಗಿಸಿದ್ರೆ ನಾನು ನೆಕ್ಸ್ಟ್ ತಿಂಡಿ ಮತ್ತು ಮಕ್ಳ ಕೆಲಸ ನೋಡ್ಕೋಬೋದು. ಪೂಜೆ ಸಿಂಪಲ್ಲಾಗಿ ಮುಗಿಸಿದ್ದೀನಿ. ನಿನ್ನೆ ಸಂಜೆ ಇಟ್ಟಿರೋ ಹೂವು ಜಯಂತ್ ತೆಗಿಬೇಡ ಮತ್ತೆ ಸಂಜೆ ತರ್ತೀನಿ ಅಂತ ಹೇಳಿದ್ದಕ್ಕೆ ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ಉಪ್ಪಿನ ದೀಪ ಕೂಡ ಶನಿವಾರನೂ ಇಡ್ಬೋದು. ಯಾಕಂದರೆ ಲಕ್ಷ್ಮೀ ತಿಮ್ಮಪ್ಪಂಗೆ ಪೂಜೆ ಮಾಡ್ತೀನಲ್ವ, ಶನಿವಾರನೂ ಕೂಡ ಇಡ್ಬೋದು ಅಂತೇಳಿ ಎವ್ರಿ ಟೈಮ್ ನಾನು ಅಂದರೆ ಇವಾಗ ಇತ್ತೀಚೆಗೆ ಏನು ಮಾಡ್ತಾ ಇದ್ದೀನಿ, ಉಪ್ಪಿನ ದೀಪ ಹಚ್ತಾ ಇದ್ದೀನಲ್ಲ, ಸೊ ಅದನ್ನ ಇಟ್ಟಾಗ ಶನಿವಾರನೂ ಕೂಡ ಹಚ್ಚಿ ಇಡ್ತೀನಿ, ಭಾನುವಾರ ಬೆಳಗ್ಗೆ ತೆಗಿತೀನಿ. ಸೊ ಹಂಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಿಟ್ಟು ಕೂಡ ಎದ್ದಿದ್ದಾಳೆ ಈಗ. ಸೊ ಅವಳಿಗೆ ಏನು ಮಾಡ್ತೀನಿ ಅಂದರೆ, ನಿನ್ನೆ ನಾನೊಂದು ಲಾಸ್ಟ್ ವಿಡಿಯೋದಲ್ಲಿ ಮಾಲ್ಟ್ ತೋರಿಸಿದ್ನಲ್ಲ, ಸೊ ಅದು ಇಬ್ಬರು ಚೆನ್ನಾಗಿದೆ ಅಂತ ಹೇಳಿ ತಿಂದಿದ್ರು. ಹಾಗಾಗಿ ಅದನ್ನೇ ಫಸ್ಟ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಹಾಗೆ ಇನ್ಸ್ಟಾಗ್ರಾಮ್ಗೂ ಕೂಡ ಮಾಡಬೇಕು, ಸೊ ತೋರಿಸ್ಬೇಕು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಮಾಡಬೇಕೀಗ. ನಿನಗೂ ಸೇರಿ ಮಾಡಬೇಕಾ ಮಾಡಬಾರ್ದಾ? ನಿನ್ನೆ ತಿಂದಿಲ್ಲ ಗಂಜಿ, ಬೇಕಾ? ಇವನಿಗೂ ಬೇಕಂತೆ. ಸೊ ಅವನು ತುಂಬ ಇಷ್ಟಪಟ್ಬಿಟ್ಟಿದ್ದಾನೆ. ಎಸ್, ಈಗ ಫಸ್ಟ್ ಮಾಡಿ ಮಕ್ಕಳಿಗೆ ಕೊಡ್ತೀನಿ. ನೀರು ಕೂಡ ಕಾದಿದೆ ಆಲ್ರೆಡಿ. ಸೊ ನೋಡಿ, ಉಪ್ಪಾಕಿ ಮಾಡಿದ್ರೆ ಇಷ್ಟ ಅಂತೆ ಅವನಿಗೆ. ಸೊ ನೀರು ಕಾದಿದೆ. ಇನ್ನೇನು ಅದನ್ನ ಬಚ್ಚಲಿಗೆ ಹಾಕಿ ಅವರಿಬ್ರಿಗೂ ತಿಂಡಿ ಮಾಡಿಸಿ ಡೈರೆಕ್ಟಾಗಿ ಕರ್ಕೊಂಡೋಗಿ ಸರ್ರಕ್ಕೆ ತಿಕ್ಕಬೇಕು. ಪಾಪ ಅದು ಸಣ್ಣ ಪುಟಾಣಿ ಒಂದು ಮಲ್ಕೊಂಡಿದ್ದಾಳೆ, ಅವಳಿಗೊಂದ್ಸರಿ ಹಾಲು ಕುಡಿಸ್ಬೇಕು. ಮಿಟ್ಟು ಗಂಜಿಮ್ಮ ಕೇಳು, ಗಂಜಿ ತಿಂತಾಳ? ಅವನು ಹೋದ್ರೆ ಕಿರಿಕಿರಿ ಮಾಡ್ತಾಳೆ. ಬಾ ಸರಿ. ಗಂಜಿ ರೆಡಿ ಮಾಡ್ಕೊಂಡ್ಬಂದು ಕುತ್ಕೊಂಡಿದ್ದೀನಿ ಫ್ಯಾನ್ ಕೆಳಗಡೆ. ಮಿಂಚು ಇಲ್ಲೇ ಇದ್ದಾಳೆ, ಮಲ್ಕೊಂಡಿದ್ದಾಳೆ. ಸೊ ನೋಡಿ, ಗಂಜಿ ರೆಡಿ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಮೊಸರು ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಸಖತ್ತಾಗಿದೆ ಫ್ರೆಂಡ್ಸ್. ಸೀರಿಯಸ್ಲಿ ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಟೇಸ್ಟ್ ಇದೆ ಮತ್ತು ತುಂಬ ಫ್ರೆಶ್ ಅಂತ ಅನ್ಸುತ್ತೆ. ಮಕ್ಕಳಿಗೆ ಮಾತ್ರ ಹೇಗೆ ಮಾಡಿಸ್ದಂಗಿದೆ. ಆ್ಯಂಡ್ ನಾನು ಇದು ಹಿಟ್ಟು ಮುಗ್ದಿದ ತಕ್ಷಣ ಮತ್ತೆ ಒಂದು ಅರ್ಧ ಕೆಜಿ ಗಂಟ್ಲೆ ಆರ್ಡರ್ ಮಾಡ್ಕೋಬೇಕು ಅಂತೇಳಿ ಆಲ್ರೆಡಿ ಮೆಂಟಲಿ ಫಿಕ್ಸ್ ಆಗಿದ್ದೀನಿ. ಬಟ್ ಒಂದು ಒಳ್ಳೆ ವೇ ಅಲ್ವಾ, ಒಳ್ಳೆ ಹಳೆ ಕಾಲದ ಪದ್ಧತಿ ಇರ್ತದೆ. ಹೆಂಗಿರ್ಸಿ ನೋಡಿ, ಅವ್ನು ಇಷ್ಟಪಡ್ದಿರೋನು ಇಷ್ಟಪಡ್ತಿದ್ದಾನೆ. ಅಮ್ಮ ಸೂಪರ್ ಆಗಿರುತ್ತೆ. ಮಿಟ್ಟಿಗೂ ಮತ್ತು ಚಿಟ್ಟಿಗೆ ಇಬ್ರಿಗೂ ಸೇರಿಸಿ ಮಾಡಿಸಿದ್ದನು. ಆ್ಯಂಡ್ ನನಗೂ ಕೂಡ ಇದೆ. ಇವಾಗ ಇವರಿಬ್ರಿಗೂ ತಿನ್ನಿಸಿ ನಾನು ಕೂಡ ಅದನ್ನ ರೆಡಿ ಮಾಡಿಕೊಂಡು ಕುಡಿಬೇಕು. ಇವತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು, ಮುಗಿಸ್ಕೊಂಡೆ. ಮಿಂಚು ಮಲ್ಕೊಂಡಿದ್ದಾಳೆ ಅಂತೇಳಿ. ಆ್ಯಕ್ಚುಲಿ ಇನ್ನೂ ಏನು ಕೆಲಸ ಮಾಡ್ಕೊಂಡಿಲ್ಲ. ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡೆ. ನೀರೆಲ್ಲ ಕಾಸು ತುಂಬ ಹೊತ್ತಾಯಿತು. ಬಟ್ ಹೊರಗಡೆ ಕ್ಲೈಮೇಟ್ ನೋಡಿದರೆ ಯಾಕೋ ನನಗೆ ನೀರು ಮುಟ್ಟಬೇಕು ಅಂತಲೇ ಅನ್ನಿಸ್ತಿಲ್ಲ. ಹಬ್ಬ, ಇಲ್ಲಿ ನೋಡಿ ಎಷ್ಟು ಮಳೆ ಮಾಡೋ ಆಗಿದೆ ಅಂತಂದರೆ ಫುಲ್ ಕತ್ಲು ವಾತಾವರಣ ಅನ್ನಿಸ್ತಾ ಇದೆ. ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡ್ ಅನ್ನಿಸ್ತಾ ಇದೆ. ಇನ್ನು ನೋಡಿ ಮೋಡ ಎಲ್ಲ ಹೆಂಗೆ ಅನ್ನಿಸ್ತಾ ಇದೆ. ಒಂಥರ ಬೆಚ್ಚಗೆ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ಬೇಕು. ಇಲ್ಲ ಅಂತಂದರೆ ಬೆಡ್ಶೀಟ್ ಹಚ್ಕೊಂಡು ಗಪ್ಪನ ಮಲ್ಕೊಂಡ್ಬಿಟ್ರೆ ಎಂಥ ಒಳ್ಳೆ ನಿದ್ದೆ ಗೊತ್ತಾ. ಅಂಥ ಸುಖ ಯಾವಾಗ ಬರುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ಹಾಗೆ ಇವಾಗ ಹಾಲು ಕಾಯಿಸಿದೆ ಬಿಸಿದು. ಸೊ ಚಿಟ್ಟಿಗೆ ಹಾಕ್ಕೊಡ್ಬೇಕಂತೆ. ಹಾಗೆ ನಾನು ಕೂಡ ಒಂದು ಗ್ಲಾಸ್ ಕುಡಿಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ. ಥಂಡಿ ವಾತಾವರಣಕ್ಕೆ ಬಿಸಿದೇನಾದರೂ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಮೇಲೆ ನಮ್ಮ ಅಕ್ಕ ಒಂದು ರೆಸಿಪಿ ಹೇಳಿದರು. ಅಕ್ಕ ಅಂದರೆ ನಮ್ಮದು ಶೋಭಕ್ಕ ಅಂತ ಇದ್ದಾರೆ. ಅವ್ರನ್ನೆಲ್ಲ ನೀವು ನೆಕ್ಸ್ಟ್ ನೋಡ್ತೀರ. ನಮ್ಮ ಫ್ಯಾಮಿಲಿನೆಲ್ಲ ಎಲ್ಲರನ್ನೂ ಒಟ್ಟಿಗೆ ಇದ್ದು ಲಾಗ್ ಮಾಡ್ಬೇಕಂದ್ರೆ ತುಂಬ ಇಷ್ಟ ನನಗೆ.
ಅವರೆಲ್ಲ ಇಷ್ಟಪಡ್ತಾರೆ, ನಮ್ಮ ಅಕ್ಕಂದ್ರೆಲ್ಲ ತುಂಬ ಇಷ್ಟಪಡ್ತಾರೆ ಲಾಗಲ್ಲಿ ಬರೋದಕ್ಕೆ. ಬಟ್ ಬರೋದಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಟ್ರೈ ಮಾಡೋಣ, ಅವ್ರನ್ನ ಸೇರಿಸ್ಕೊಂಡು ಒಂದು ಫನ್ ಲಾಗ್ ಮಾಡೋಣ ಅಂತೇಳಿ. ಆ್ಯಂಡ್ ಏನಂತಂದರೆ ಏನೋ ಹೇಳ್ಬೇಕು ಅಂದ್ಕೊಂಡೆ. ಇವಾಗ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಸ್ವಲ್ಪ ಅರ್ಜೆಂಟ್ ಏನೋ ಕೆಲಸ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬನ್ನಿ ಅಂತಂದಿದ್ದಕ್ಕೆ ಜಯಂತಿ ಫೋನ್ ಮಾಡಿ ಹೇಳಿದೆ ಬರ್ತೀನಿ ಒಂದು ಅರ್ಧ ಗಂಟೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಡುಗೆ ಏನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಎಲ್ಲರಿಗೆ ಸ್ಟಾರ್ಟ್ ಮಾಡಿಬಿಡ್ತಿದೆ. ಸ್ವಲ್ಪ ಪಾತ್ರೆ ಒಂದು ತೊಳ್ಕೊಳ್ಳೋದಿದೆ, ತೊಳ್ಕೊಂಡ್ಬಿಡ್ಬೇಕು. ಅಷ್ಟೊಳಗಡೆ ಮಕ್ಕಳನ್ನ ರೆಡಿ ಮಾಡ್ಕೋಬೇಕು, ಅದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅಷ್ಟೊಳಗಡೆ ಸ್ವಲ್ಪ ಬಿಸಿ ಬಿಸಿದು ಹಾಲು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಟ್ಟಿಗೆ ಇದು ನನಗೆ ಇಬ್ರಿಗೂ ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡ್ತಾ ಇದ್ದೀನಿ. ಚಿಟ್ಟಿಗೆ ನೀನು ಬಟ್ಟೆ ಕೊಟ್ಬಿಟ್ರೆ ಅವ್ನು ಹಾಕೊಂಡ್ಬಿಡ್ತಾನೆ, ಅವ್ನ ಪಾಡಿಗೆ ಅವ್ನು ರೆಡಿ ಆಗ್ತಾನೆ. ಫೇಸ್ಗೆ ಕ್ರೀಮ್ ಹಚ್ಕೋ, ಪೌಡ್ರ್ ಹಚ್ಕೋ ಅಂತ ಹೇಳ್ಕೊತ ಹೋದ್ರೆ ಸಾಕು. ಇತ್ತೀಚೆಗೆ ಬಟ್ಟೆನೂ ಕೂಡ ನಮ್ಮ ಕೈಲಿ ಹಾಕಿಸ್ಕೊತ ಇಲ್ಲ, ಅವನೇ ಹಾಕೊಳ್ಳೋ ಥರ ಸ್ಟೈಲ್ ಮಾಡ್ತಿದ್ದಾನೆ. ಸೊ ಇನ್ನೇನು ಸ್ಕೂಲ್ ಅಡ್ಮಿಷನ್ ಆಯಿತು. ಆ್ಯಂಡ್ ಅಡ್ಮಿಷನ್ದೆಲ್ಲ ಕೇಳ್ತಾ ಇದ್ರಿ, ಡೀಟೇಲ್ಸ್ ಎಲ್ಲ ಅದು ಕಂಪ್ಲೀಟಾಗಿ ನಾನು ಅದೇ ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಮಿಟ್ಟು ಹೆಂಗೆ ಕಾಣಿಸ್ತಾಳೆ, ಅವಳ ಹೇರ್ ಜೊತೆ ನಾನು ಆಟಾಡ್ತಿದ್ದೀನಿ. ಆ್ಯಂಡ್ ಮಿಟ್ಟಿಗೆ ಆಲ್ಮೋಸ್ಟ್ ಒಂದು 5 ಡೇಸ್ ಮೇಲೆ ಆಯಿತು ತಲೆ ಸ್ನಾನ ಮಾಡಿಸೇ ಇಲ್ಲ. ಈ ವೀಕ್ ಕಂಪ್ಲೀಟಾಗಿ ತಲೆ ಸ್ನಾನ ಮಾಡಿಸಿಲ್ಲ ಅವಳಿಗೆ. ಯಾಕೆ ಅಂತಂದರೆ ಗೊತ್ತಲ್ವ ನಿಮಗೆ, ಪೂರ್ತಿ ಮಳೆ ವಾತಾವರಣ ಇದೆ. ಅವಳಿಗೆ ಹೇರ್ ಡ್ರೈಯರ್ ಯೂಸ್ ಮಾಡಿ ಹೇರ್ ಡ್ರೈ ಮಾಡಬೇಕು ಅಂದರೆ ಭಯ ಪಡ್ತಾಳೆ. ಅದು ಆನ್ ಮಾಡಿದ್ರೆ ಸಾಕು ಆಲ್ರೆಡಿ ರೂಮಲ್ಲಿ ಹೋಗಿ ಬಚ್ಚಿಕೊಂತಾಳೆ. ಹಾಗಾಗಿ ಅವಳಿಗೆ ಅಭ್ಯಾಸ ಇಲ್ಲ ಅದು. ಬಟ್ ಇನ್ನೇನು ಬಿಸಿಲಿತ್ತು ಅಂತಂದರೆ ಸ್ನಾನ ಮಾಡಿಸಿ ಹೊರಗಡೆ ಸ್ವಲ್ಪ ಹೊತ್ತು ಆಟಾಡಿಸ್ತೀನಿ. ಹಾಗಾಗಿ ಒಣಗಿಬಿಡುತ್ತೆ ಬೇಗ. ಬಿಸಿಲಿಲ್ಲ, ಹೊರಗಡೆ ಪೂರ್ತಿ ಮಳೆ ವಾತಾವರಣ, ಬೆಚ್ಚಗೆ ಇರಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ. ಅಂತಂದರೆ ಇವಾಗ ಅವಳಿಗೆ ಏನಾದರೂ ನಾನು ತಲೆ ಸ್ನಾನ ಮಾಡಿಸ್ಬಿಟ್ರೆ ಮುಗೀತು. ಆಲ್ರೆಡಿ ಅವಳಿಗೆ ಮೈಯೆಲ್ಲ ಒಂಥರ ಬಿಸಿ ಬಿಸಿ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಸ್ನಾನ ಮಾಡಿಸೋ ಕೂಡ ಹಿಂದೆ ಮುಂದೆ ಮಾಡ್ತಾ ಇದ್ದೆ ನಾನು. ಯಾಕಂದರೆ ಅಮ್ಮನ ಮನೆಗೆ ಮತ್ತು ಇಲ್ಲಿಗೆ ಹೊರಡುವಾಗ ಗಾಳಿ ಜಾಸ್ತಿ ಇರುತ್ತೆ. ಅಲ್ಲೋದ್ರೆ ಏನು ನೆಲ್ಲಿ ನೀರು ಅಂತಾರಲ್ಲ, ಸೊ ಆ ಥರ ನೀರು. ನಮ್ಮ ಮನೆ ಬಂದರೆ ಫಿಲ್ಟ್ರ್ ನೀರು, ಎರಡು ಮಿಕ್ಸ್ ಆಗಿ ಸಮ್ಟೈಮ್ಸ್ ಮೈ ಬೆಚ್ಚಗಾಗಿದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಸಿನಾರೆಸ್ಟ್ ಹಾಕ್ಬಿಡ್ತೀನಿ. ಅಂಥದ್ರಲ್ಲಿ ಇವಾಗ ತಲೆ ಸ್ನಾನ ಆಗಿಬಿಟ್ರೆ ಮತ್ತು ಅವಳ ಹೇರ್ಸ್ ಏನಂದರೆ ತುಂಬ ತಿಕ್ಕಿದೆ. ಸೊ ಹಾಗಾಗಿ ಬೇಗ ಒಣಗಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ನಂದು ಕೂಡ ಹಿಂಗೆ ಇತ್ತು. ಇವಾಗ ಎಲ್ಲರೂ ಕೇಳ್ತಾ ಇದ್ದೀರಿ ಹೇರ್ ಕೇರ್ ಮಾಡಿ ಅಥವಾ ಏರ್ ಫಾಲ್ ಆಗ್ತಾ ಇಲ್ವಾ ಅಂತೇಳಿ. ಯಾಕೋ 1 ಮಂತಿಂದ ಭರ್ಜರಿ ಏರ್ ಫಾಲ್ ಆಗ್ತಾ ಇದೆ. ಮಿಂಚು ಬಾಯಲ್ಲಿ ಗಾಡಿ ಬಿಡ್ತಾ ಇದ್ದಾಳೆ. ಸೊ ಅದಕ್ಕೇಂದ್ರೆ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಬಟ್ ನಾನು ಇದಕ್ಕೆಲ್ಲ ತಲೆ ಕೇಳಿಸ್ಕೊಳ್ಳೋ, ಸುಮ್ಮನೆ ಯಾಕೆ ಟೆನ್ಸ್ ಆಗೋದು ಅಂತೇಳಿ. ಆ ಟೆನ್ಷನ್ ಆಗೋ ಹೊತ್ತಿಗೆ ಇನ್ನೊಂದು ಡಬಲ್ ಅಷ್ಟು ಕೂದು ಉದುರು ಬಿಡುತ್ತೆ. ಚೆನ್ನಾಗಿ ಎಣ್ಣೆ ಸ್ನಾನ ಮಾಡ್ತೀನಿ, ಅದೇ ನಂದು ಬೆಸ್ಟ್ ಟಿಪ್ಸ್ ಅಂತಂದರೆ. ಆ್ಯಂಡ್ ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಹೆಂಗಿದ್ವು ಹಾಗೆ ಹೋಗ್ತಾ ಇದ್ದೀವಿ. ಡೀಟೇಲ್ಸ್ ಎಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ಏನೋ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಬೇಗ ಅರ್ಜೆಂಟ್ ಬಂದಿದ್ದಕ್ಕೆ ಹೆಂಗಿದ್ದೀವೋ ಹಾಗೆ ಮಿಂಚುನ ಕರ್ಕೊಂಡು, ಮಿಂಚು ಮಲ್ಕೊಂಡಿದ್ಲು, ಎದ್ದ ತಕ್ಷಣ ಎಚ್ಚರಾಗಿದ್ದಾಳೆ. ಗುಂಡಮ್ಮನ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ತುಂಬ ಗಾಳಿ ಇದ್ದಾಗ ಈ ಬೆಡ್ಶೀಟ್ ಬೆಸ್ಟ್. ಸೊ ಚಿಟ್ಟಿಗೋಸ್ಕರ ತಂದಿರೋದು ಇದೆಲ್ಲದೂ ಕೂಡ ಇವಾಗ ಯೂಸ್ ಆಗ್ತಾ ಇದೆ. ಆ್ಯಂಡ್ ಹೋಗೋವಾಗ ಇವತ್ತು ಸ್ಯಾಟರ್ಡೇ ಆಗಿರೋದಕ್ಕೆ ಬೆಳಗ್ಗೆ ಬಂದಿಲ್ಲ, ಮತ್ತು ಸಂಜೆ ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಹೋಗೋವಾಗಲೇ ಜಯಂತ್ಗೆ ಪ್ಲೀಸ್ ಕರ್ಕೊಂಡು ಹೋಗು, ನಾನು ಹೋಗಿ ಬರ್ತೀನಿ, ನೀವು ಹೊರಗಡೆನೇ ನಿಂತ್ಕೋಬೇಕಂದ್ರೆ ಹಾಗೆ ಹಿಂಗೆ ಅಂತಂದು ಹೇಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಮನೆಗೆ ಹೋಗಿದ್ದು. ಸೊ ಬಂದು ಕೂತ್ಕೊಂಡಿದ್ವಿ. ಇವತ್ತು ಸ್ಪೆಷಲಿ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಮನೆಗೆ ಬಂದಿದ್ದರು. ಅವ್ರ ಜೊತೆನೂ ಸಖತ್ತು ಫುಲ್ ಫನ್ ಆ್ಯಕ್ಟಿವಿಟೀಸ್. ಅಂದರೆ ನಾವು ಮಾತಾಡೋ ಕೂತ್ಕೊಂಡ್ವಿ ಅಂದರೆ ನಗು ನಗ್ತಾ ಇರ್ತೀವಿ. ಸೊ ಅಷ್ಟು ಚೆನ್ನಾಗಿ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ಅಕ್ಕ ಏನು ನೆನೆಸ್ಕೊತಿದ್ದಾರೆ ಅಂದರೆ, ಲಾಸ್ಟ್ ವ್ಲಾಗಲ್ಲಿ ಯಾರೋ ಒಬ್ಬರು ನಿಮ್ಮ ಅಕ್ಕ ಯಾಕೆ ನಿಮ್ಮ ಅಮ್ಮನ ಮನೇಲೇ ಇರ್ತಾರೆ ಅಂತೇಳಿ ಕ್ವಶನ್ ಕೇಳಿದ್ರು. ಹಾಗಾಗಿ ಅದನ್ನು ನೆನೆಸ್ಕೊಂಡು ಆಗ್ತಾ ಇದ್ವಿ. ಆ್ಯಕ್ಚುಲಿ ಅವಳು ಜಾಬ್ಗೆ ಹೋಗ್ತಾ ಇದ್ದಾಳೆ, ಹಾಗಾಗಿ ಪಾಪುನ ಬಿಟ್ಟು ಹೋಗ್ತಾಳೆ ಅಮ್ಮನ ಹತ್ರ. ಮತ್ತು ಇನ್ನೇನು ಜಾಬ್ಗೆ ಹೋದಾಗ ಮತ್ತು ಬ್ರೇಕ್ ಇದ್ದಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ಅಮ್ಮನ ಮನೆಗೆ ಬರಲೇಬೇಕು. ರಾತ್ರಿ ಸಮ್ಟೈಮ್ಸ್ ಲೇಟ್ ಆದ್ರೂ ಕೂಡ ಅಮ್ಮನ ಮನೆ ಹಿಡ್ಕೊಂಡಿರ್ತಾರೆ. ಅವ್ರ ಮನೆಯವರು ಬೇರೆ ಊರಿಗೆ ಕೆಲಸಕ್ಕೆ ಹೋಗೋದು. ಸೊ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಬರ್ತಾ ಇರ್ತಾರೆ. ಬಂದಾಗ ಅವ್ರ ಮನೆ ಹೋಗ್ತಾರೆ, ಇನ್ನು ಉಳಿಕಿರೋ ದಿನ ಎಲ್ಲ ಅಮ್ಮನ ಮನೆಯಲ್ಲೇ ಇರ್ತಾರೆ. ಸೊ ಇದೇ ಥರ ಟೈಮ್ ಸ್ಪೆಂಡ್ ಆಗ್ತಾ ಇರೋದು. ಆ್ಯಂಡ್ ಅಮ್ಮನ ಮನೇಲಂತರೂ ಫುಲ್ ನಾನು ಹೇಳಿದ್ನಲ್ಲ ಮಳೆ ವಾತಾವರಣ ಆಗಿರೋದಕ್ಕೆ ಮೇಲ್ಗಡೆ ಹೋಗಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನೀನು ಚುಪ್ಪರ ಕಾಣಿಸ್ತಿದೀಯ, ಡ್ರೆಸ್ಸು ಸೂಪರಾ. ನೀನು ಬಾ ಕೆಳಗೆ ಹೋಗೋಣ, ಬಾ. ಬಿಟ್ಟು ಪಾಪ ಬೇಕಾ? ಮತ್ತೆ ಅಮ್ಮ ಬೇಡ? ಚಂದ್ರಿ ಇಷ್ಟೊತ್ತು ಮಿಟ್ಟು ಒಬ್ಬಳೆ ಆಟ ಆಡಿದ್ಲು. ಮಿಂಚು ಕೆಳಗಡೆ ಮಲ್ಕೊಂಡಿದ್ದಾಳೆ. ಇವಾಗ ಚಿಟ್ಟಿನೂ ಬಂದು ಮೇಲ್ಗಡೆ ಆಟ ಆಡ್ತಾ ಇದ್ದಾನೆ. ಬುಜ್ಜಿ ಹತ್ಕೊಂಡು ಬರ್ತಾ ಇದ್ದಾನೆ ಇನ್ನೇನು ಮೇಲಕ್ಕೆ. ಮನೆಗೆ ಬಂದರೆ ಬರೀ 3 ಜನ ಅಲ್ಲ 4 ಜನ ಆಗ್ಬಿಡ್ತಾರೆ. ಒಂದು ದಿನ ಇರೋದ್ರೊಳಗಡೆ ಎಷ್ಟು ಹಿಂಸೆ ಗೊತ್ತಾ? ಒಂಥರ ಹಿಂಸೆ ಅಂದರೆ
ಏನೋ ಗಜ್ಜಿ ಗುಜ್ಜಿ ಇದ್ದೇ ಇರುತ್ತಲ್ಲ ತಲೆನೋವು ಅಂತೂ ಬರುತ್ತೆ. ಹಿಂಸೆ ಅನ್ನೋದಕ್ಕಿಂತ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತೀವಿ, ಅದೇ ಏನು ಥರ ಹಿಡಿದಿದೆ ಅನ್ನೋ ಥರ ಆಗುತ್ತೆ. ಯಾಕಂದರೆ ಇವ್ರು ಮೂವರನ್ನ ತಡ್ಕೊಬೋದು, ಬಟ್ ನಮ್ಮ ಬುಜ್ಜಿ ಹೆವಿ ತರಲೆ. ಆ್ಯಂಡ್ ಅಪ್ಪಾಜಿ ಕೂಡ ಬಂದಾದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ. ಸೊ ಅಪ್ಪ ಫುಲ್ ಅವನ್ನ ಹಿಡ್ಕೊಂಡು ಕೂರಿಸ್ಕೊಂಡ್ಬಿಡ್ತಾರೆ, ಸಮ್ಟೈಮ್ಸ್ ತುಂಬ ತರಲೆ ಮಾಡ್ತಾರೆ ಅಂತೇಳಿ. ಸೊ ನೋಡಿ ಹೆಂಗೆ ಕೂತ್ಕೊಂಡಿದ್ದಾನೆ. ನಾನಂತರೂ ಸರಿಯಾಗಿ ಕಾಡಿಸ್ತೀನಿ ಬುಜ್ಜಿಗೆ. ಸೊ ಇನ್ನೊಂದು ದಿನ ಅವ್ನು ಕಂಪ್ಲೀಟಾಗಿ ಏನೇನು ತರಲೆ ಮಾಡ್ತಾರೆ ಅದೆಲ್ಲದೂ ಕೂಡ ವಿಡಿಯೋ ಮಾಡ್ತೀನಿ. ಅವನಂತರೂ ಚಿಟ್ಟಿನೂ ಹಂಗೆ ಮಾಡಲ್ಲ, ಮಿಟ್ಟೂ ಮಾಡಲ್ಲ. ಇವರೆಲ್ಲ ಸೈಲೆಂಟು, ಬಟ್ ಅವ್ನು ಸಖತ್ ವೈಲೆಂಟ್ ಇದ್ದಾನೆ. ಅವನು ನಾನೇ ಭಯಪಡ್ತೀನಿ ಸಮ್ಟೈಮ್ಸ್, ಬಟ್ ಅವನು ಇಡೀ ಮನೇಲಿ ಭಯಪಡೋದು ನನಗೆ ಮಾತ್ರ. ಹಂಗಾಗಿ ತುಂಬ ರೇಗಿಸ್ತಿರ್ತೀನಿ, ಕಾಡಿಸ್ತಿರ್ತೀನಿ. ಟೈಮ್ ಸಿಕ್ಕಾಗೆಲ್ಲ ಸರಿಯಾಗಿ ಹಾಕ್ಕೊಂಡು ಗೋಳೈಕೊತೀನಿ ಅವನ್ನ. ಪ್ರೀತಿ ಬಂದಾಗ ಚೆನ್ನಾಗಿ ಮುದ್ದಾಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆದರೆ ಇವ್ರು 4 ಜನ ಇದ್ದಾಗ ನಮ್ಮ ಅಪ್ಪಂಗಂತೂ ಹೆವಿ ತಲೆನೋವು. ಸೊ ಬಂದ ತಕ್ಷಣ ನನ್ನ ಅಪ್ಪಗೆ ಟೀ ಬೇಕು. ನಮ್ಮ ಅಪ್ಪ ಮನೆಗೆ ಹೇಳ್ತಿರ್ತೀನಿ ಅಲ್ವಾ, ಅಮ್ಮನ ಮನೆಗೆ ಹೋದರೆ ಟೀ ಸಖತ್ ಅಭ್ಯಾಸ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ಅಪ್ಪಾಜಿ ಟೀ ತೊಗೊಂಬಾ ಅಂತೇಳಿ ಅಂತಲೇ ಇರ್ತಾರೆ. ಮತ್ತು ಅವ್ರ ಜೊತೆ ಇನ್ನೇನು ನಾವು ಕುಡಿತಾನೆ ಇರ್ತೀವಿ. ಸೊ ಹಾಗಾಗಿನೇ ಟೀ ಅಭ್ಯಾಸ ಆಗಿಬಿಡೋದು. ಸೊ ನಮ್ಮ ಅಮ್ಮಂದು ಏನು ಕೆಲಸ ಅಂತಂದರೆ ಇದೆ, ಫುಲ್ ಡ್ಯೂಟಿ. ಮಕ್ಕಳಿಗೋಸ್ಕರ ಬರೀ ಟೈಮ್ ಕೊಡೋದು. ಕೆಲವೊಮ್ಮೆ ಪಾಪ ಅನಿಸುತ್ತೆ, ಬಿಕಾಸ್ ಏನನ್ನೂ ಆಸೆ ಪಡಲ್ಲ ನಮ್ಮಮ್ಮ. ಎಲ್ಲದೂ ನಮಗೆ ಬಿಟ್ಟರೆ ನಮ್ಮ ಮಕ್ಕಳಿಗೆ ಇದೇ ಆಗಿಬಿಟ್ಟಿದೆ. ಟೈಮ್ ಅನ್ನೋದು, ಲೈಫ್ ಅನ್ನೋದೇ ಇದಾಗ್ಬಿಟ್ಟಿದೆ. ಇಷ್ಟು ವರ್ಷಗಳು ನಮಗೋಸ್ಕರ, ಇವಾಗ ಮೊಮ್ಮಕ್ಕಳಿಗೋಸ್ಕರ. ಆ್ಯಂಡ್ ಮಕ್ಕಳ ಜೊತೆ ದಿನ ಪೂರ್ತಿ ಹೀಗೆ ಆಟಾಡ್ತಾ ಫೈನಲ್ ಲಾಸ್ಟಿಗೆ ಊಟ ಮಾಡ್ಕೊತ ಕೂತ್ಕೊಂಡಿದ್ದೀವಿ. ಮಿಟ್ಟಿದಲ್ಲಿ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ, ಆ ಸೋಫಾ ಮೇಲೆ ಫೋನ್ ನೋಡ್ಕೊತ ಹಾಗೆ ಮಲ್ಕೊಂಡಿದ್ದಾಳೆ. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಒಂಥರ ರಂಬೆ ಮೇಲೆ ಮಂಗಣ್ಣ ಮಲ್ಕೊಂಡಂಗೆ ಆಗಿದೆ. ಸೊ ಚೆಂದ ಅಲ್ವಾ. ಆ್ಯಂಡ್ಗೆ ಊಟ ಮಲ್ಕೊಂಡಿದ್ಲು ಅಂತೇಳಿ ಅವಳನ್ನ ಯಾರು ತಡವಿಲ್ಲ. ಸೊ ಬೇಗ ಊಟ ಮಾಡ್ರಪ್ಪ, ಬೇಗ ಅವಳನ್ನ ಕೆಳಗೆ ಹಾಕೋಣ ಅಂತೇಳಿ ನಮ್ಮ ಅಪ್ಪನ ಹಾಕ್ತಿದ್ದಾರೆ. ಅಪ್ಪಂಗೆ ಮಿಟ್ಟು ಅಂದರೆ ತುಂಬ ಇಷ್ಟ. ಸೊ ಊಟ ಮಾಡಿ ಇನ್ನೇನು ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಮೇ ಬಿ ನಿಮಗೆಲ್ಲರೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಮತ್ತೆ ಒಂದು ಫುಲ್ ಡೇ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತೀರಿ. ಕೀಪ್ ಸ್ಮೈಲಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ.